ನಮಸ್ಕಾರ ಬಂಧುಗಳೇ, ನಮ್ಮ ಕ್ರಿಶ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರುವಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಉಡುಪಿಯ ಪುಣ್ಯಕ್ಷೇತ್ರದ ಪರಿಚಯ ಮಾಡುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹು ಅಗತ್ಯ. ಕೇಸರದ ಕೊಪ್ಪದ ಲೀಸಿ ಪಡಿಕೊಡ್ತು ಬರೋದು ಕ್ಷೇತ್ರ ಒಂದು ಮಹಿಳಾ ವಿಭಾಗದ ಜೋಡಿ ಓಟನೆ ಹತ್ತಿರ ಕ್ಯಾಪ್ಟನ್ಸ್ ಉಡುಪಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಾಹಿತ್ಯ ಶಕ್ತಿ ಕಾರ್ಯಕ್ರಮದಲ್ಲಿ ವಿರಂಚನೆ ದೇವೇಂದ್ರ ಸಿಂಗ್ ಅನುಸಾರ ಮಾಡಿಕೊಂಡು ಇದಕ್ಕೆ ಸಂದರ್ಭದ ಚಳುವಳಿ ಮೊದಲೇ ತುಳುನಾಡಿನ ಆದಿವಾಸಿ ಇದಕ್ಕೆ ಯುವಜನ ಮಂದಿರಿಗೆ ಐದ ಹಿಡಿದ ಹುಟ್ಟಿದ ಬಿಟ್ಟು ಬರ್ತಿನ ಆಶಯ ಹಾಗೆ ಉಡುಪಿ ನಗರ ಬಿಜೆಪಿಯ ಪ್ರಮಾಣ ನಡೆಬೇಕಾಗಿದ್ದ ಕಿಸರದ ಕಟ್ಟಡ ಪೊಳ್ಳಲ್ಲಿ ಸೇರಿಸಿಟ್ಟು ಕಿಸರದ ಕಟ್ಟಡ ಕೇರಕಲು ಮೈಸೂರು ಕೇಂದ್ರವಾದ ಈ ರೀತಿ ಲೇಸಿ ಕಾರ್ಯದ ಬಗೆಯುತ್ತ ನಡಪಡಿಸಿದ ಲೇಸರೆ ಅತಿ ದೂರ ಬರದಿಲ್ಲಕ ಹುಡುಕಲು ದೂರ ಆಗಿಲ್ಲಕ ಸರ್ವರ ರೀತಿಯ ಕಟ್ಟಕೋರ ಆಗಲಕ ಇದಕ್ಕೆ ಲೇಸರಿ ಹೇಳಿದ ಕುಡಿಯುತ್ತಲು ಬರ್ತಿನ ಆಶಯದ ವ್ಯಕ್ತಿಗೆ ಸ್ಥಳ ಸಾಹಿತ್ಯದ ವೀರಾಂಜನೇಯನ ಪ್ರಸಾದನು ಕೆಸರ ಕಟ್ಟಲು ಬಾಡುವ ಕೇಂದ್ರವಾದಿ ಸೀರ್ಕಲು ಬರಿಗಳ ಕೇಂದ್ರವಾದಿ ನಮಗೆ ಉಡುಪಿ ಬದುಕುವುದು ಸಾಕರ ಮಕ್ಕಳ ಸುತ್ತಿನ ಭೂಮಿಯತ್ತರ ಮಕ್ಕಳಿಗೆ ತೇರಸೂರಿನ ಮೈದಿನ ಕೇಂದ್ರವಾದ ಉಡುಪದಲ್ಲಿ ಸೇರಿಸಿಟ್ಟು ಜೊತೆಸರಿಗೆ ಅವರನ್ನು ಸ್ಥಳ ಸಾಹಿತ್ಯದ ಸುತ್ತುಬಡಿದ ಮಾತ ಬೆಂಗಳೂರಿನ ಮೈಕೆ ಸಿಗಿತಂದು ಉಮೇಶ ಚಿತ್ರದ ಅರಿಯಂತ ಹಿರಿಯರು ಪಡೆದ ಸ್ಥಳ ಭಯಭಕ್ತಿನ ಅಗತ್ಯ ಹುಟ್ಟು ಬರ್ತಿನ ಚಿತ್ರ ಲೆಕ್ಕಾಚಾರ ಆ ಲೆಕ್ಕಾಚಾರ ನಮ್ಮ ಹಿರಿಯರ ಮಕ್ಕಿನ ಚಿತ್ರ ಉಪಾಯ ಪಡೆದ ಸ್ಥಳ ಹೊಕ್ಕಡೆ ಅವರ ಬುಕ್ಕದ ಅವಡೆ ತಡಕಡೆ ಅವರ ಲಕ್ಷ್ಯದ ಅವಡೆ ಕಾಂಡೆ ಅವರ ನಾಡಿಗೆ ಅವಡೆ ಮೈಲಿಡ ಅವರ ಕುಮಲಿದ ಅವಡೆ ಪ್ರತಿ ಗ್ರಾಮಗಳ ಆಜುಮೂಲಿ ತಕ್ಕಂಥ ಉದ್ದೇಶಗಳ ಗುರಿಗೋಪುರ ಸ್ಥಾಪನೆ ಆಗ್ತದೆ ನಿಮ್ಮ ಮನುಷ್ಯರ ಆಚರಣೆ ಮಾಡುವುದು ಬಂದಿದ್ದರಿಗೆ ಅಜಿತ್ತಿನ ಮಾತ ಸರ್ವ ಸುತ್ತಮುತ್ತಲ ಮಾತ್ರ ದೈವ ದೇವರಿಗೆ ಮಾಹಿತಿ ಸಿಗಿತಂದು ಈ ನಡಕುನ ಚುತ್ತಿನ ಪೊರ್ಲಲ್ಲಿ ಸೇರಿದ ಕೊಡಿಯುತ್ತದೆ ಅಡ್ಡಿ ಹಿಟ್ಟುಗಳು ಮಾತ್ರ ತಟ್ಟಪಾರಾವಣೆ ಬರ್ತಿನ ದುರಿತಲು ಮಾತ್ರ ದೂರ ಆಗದ ಪಂಚನ ಚುತ್ತಿನ ಆಶಯದ ಮುಖ್ಯವಾದಿ ದೇವರ ಪ್ರಸಾದನು ತಂಡದ ಮಾಡುವ ಮುಖ್ಯವಾದಿ ಸೀರ್ಪನು ತಂಡದ ಮಾಡುವ ಮುಖ್ಯವಾದಿ ಇದನ್ನು ಸಂಬಂಧಿಯ ಶಾಸಕರ ಆವೃತ್ತದ ಕೈ ಸಿಗುವರಿಗೆ ಬೇರೆ ಜನರು ತಂಡದ ಮಾಡುವ ಮುಖ್ಯವಾದ ಉಳಿದ ಆಪುನ ಚುತ್ತಿನ ಪೊರ್ಲ ಚುತ್ತಲು ಒಂದು ಕಮಲ ಕಲರವ 2021 ಭಾರತೀಯ ಜನತಾ ಪಾರ್ಟಿ ಉಡುಪಿ ನಗರದ ಮುಖಾಮುಖಿ ನೆರವೇರಿಗೆ ಆಪುನ ಚಿತ್ರ ರಮಿತ ಚಬಡಿದ ವೀಣಾಗಣಿಕೆ ಬರಲು ಉಡುಪುರದಲ್ಲಿ ದುಬ್ಬರಿ ಕೈಗೊಂಡು ಇದೀಗ ಶಾಸ್ತ್ರೋಕ್ತವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತೆ ಎಲ್ಲ ಗಣ್ಯರು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ಅವರಲ್ಲಿ Shubha
ನಿಮಗೆ ಪ್ರಾಥಮಿಕ ಮಾತುಗಳಿಗೆ ವಿನಂತಿಸುತ್ತೇವೆ. ಕೆಸರಡು ಒಂದು ದಿನ ನಮ್ಮ ಉಡುಪಿ ಶಾಸಕರಾದ ಯಶವಂತ ಅವರ ಆಶಯದಂತೆ ಕಾರ್ಯಕರ್ತರನ್ನು ಯಾವಾಗಲೂ ಸ್ಪೀಚ್ ಕೇಳಲಿಕ್ಕೆ, ಭಾಷಣ ಕೇಳಲಿಕ್ಕೆ, ಪಕ್ಷದ ಕಾರ್ಯಚಟುವಟಿಕೆ ಪ್ರತಿಭಟನೆ ಬಿಟ್ಟು ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಬೇಕು ಕಾರ್ಯಕರ್ತರಿಗೋಸ್ಕರ. ಅವರ ಆಶಯದಂತೆ ಇಂದಿಗೆ ಕೆಸರಡು ಒಂದು ದಿನ ನಮ್ಮನ್ನು ನಾವು ಕೆಸರುಗದ್ದೆಯಲ್ಲಿ ಕಳೆಯುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಶಾಸಕರ ಆಶಯದಂತೆ ಕಾರ್ಯಕ್ರಮ ಉದ್ಘಾಟನೆಗೆ ದೊಡ್ಡ ಜನರನ್ನು ಕರೆಯುವುದಲ್ಲ, ನಮ್ಮ ಪಕ್ಷಕ್ಕಾಗಿ ಹೋರಾಡಿದಂತಹ, ಪಕ್ಷಕ್ಕಾಗಿ ತನ್ನ ಜೀವನವನ್ನು ತ್ಯಾಗ ಮಾಡಿದಂತಹ, ತನ್ನ ಆಕಾಂಕ್ಷೆಗಳನ್ನು ಬದಿಗಿಟ್ಟು ಪಕ್ಷಕ್ಕಾಗಿ ತಮ್ಮ ಯೌವನವನ್ನು ಕಳೆದಂತಹ, ಪಕ್ಷ ಚಟುವಟಿಕೆಗಾಗಿ ಪಕ್ಷದ ಉನ್ನತ ಸ್ಥಾನ ತರುವಲ್ಲಿ ತನ್ನ ಸಂಪೂರ್ಣ ಯೌವನ ಕಳೆದಂತಹ ಹಿರಿಯ ಕಾರ್ಯಕರ್ತರನ್ನು ಕರೆತಂದು ಅವರ ಮುಖಾಂತರ ಈ ಕೆಸರುಗದ್ದೆ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತೆ ಅವರ ಆಶಯದಂತೆ ಇಂದಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ಕಾರ್ಯಕರ್ತರಾದ ಶ್ರೀ ಆಡಿಮನೆ ಗೋಪಾಲ್ ಶೆಟ್ಟಿ ಅವರಿದ್ದಾರೆ. ಅವರಿಗೆ ನಮ್ಮ ನಗರ ಬಿಜೆಪಿ ಹಾಗೂ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಕ್ರಮವನ್ನು ಸೂಚಿಸುವ ಈ ಒಂದು ವಾಟರ್ ಕ್ರೀಡಾಕೂಟ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ಜರಗಲಿ ಅಂತೇಳಿ ದೇವರಲ್ಲಿ ಪ್ರತಿಮಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಇವತ್ತಿನ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಯಶವಂತ ಅವರು ಅವರೊಂದು ಆಯೋಜನೆ ಮಾಡಿದ್ದನ್ನು ಯಶಸ್ವಿಯಾಗಿ ಇವತ್ತು ಉಡುಪಿ ನಗರ ಮಂಡಲದ ಇಡೀ ತಂಡ, ಅದು ದಿನೇಶ್ ಆದಿಯಾಗಿ ನಮ್ಮ ಇಡೀ ತಂಡ ಎಲ್ಲರನ್ನೂ ಜನಪ್ರತಿನಿಧಿಗಳನ್ನು ಸೇರಿಸಿಕೊಂಡು, ಪಕ್ಷದ ಹಿರಿಯರನ್ನು ಸೇರಿಸಿಕೊಂಡು ಬಿಟ್ಟು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಇಡೀ ತಂಡಕ್ಕೆ, ಶಾಸಕರು ಮತ್ತು ಉಡುಪಿ ನಗರದ ಎಲ್ಲ ನಮ್ಮ ನಗರ ಮಂಡಲ ತಂಡಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ. ಶಾಸಕರಾದ ಯಶವಂತ ಆದಿಯಾಗಿ, ನಗರಾಧ್ಯಕ್ಷ ದಿನೇಶ್ ಆದಿಯಾಗಿ ಎಲ್ಲ ನಮ್ಮ ಪಕ್ಷದ ಹಿರಿಯರೇ, ಬಂದಿರತಕ್ಕಂಥ ಎಲ್ಲ ಮಂಡಲದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯ ಸ್ನೇಹಿತರೆ, ಎಲ್ಲ ನಮ್ಮ ಊರಿನ ಅಭಿಮಾನಿಗಳೇ ಮತ್ತು ಎಲ್ಲ ಇವತ್ತಿನ ಕಾರ್ಯಕ್ರಮದ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ, ಒಂದು ಹಂತದಲ್ಲಿ ನಾವು ಮರೆತು ಬಿಟ್ಟಕ್ಕ ಕ್ರೀಡೆಗಳನ್ನು ಇನ್ನೊಮ್ಮೆ ನೆನಪಿಸುವಂಥ ಒಂದು ಸಂದರ್ಭ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಿಂದೆ ನಾವೆಲ್ಲ ಗಡ್ಡೆಗಳಲ್ಲಿ ಊಟ ಮಾಡ್ತಿದ್ದು ಅದನ್ನು ನೋಡುವಾಗ ನಾವು 25-30-40 ವರ್ಷಕ್ಕೆ ಹಿಂದೆ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಅನ್ನೋದು ತಂದಾಗ ನಮ್ಮ ಬಾಲ್ಯದ ನೆನಪುಗಳು ಈ ಸಂದರ್ಭದಲ್ಲಿ ಆಗುತ್ತೆ. ಇದರಲ್ಲಿರುವಂಥ ಖುಷಿ ಬೇರೆ ಎಲ್ಲೂ ಕೂಡ ಸಿಗಲಿಕ್ಕಿಲ್ಲ. ಅದನ್ನ ಇವತ್ತಿನ ಯುವ ಪೀಳಿಗೆಗೆ ತಿಳಿಸ್ಕೊಳ್ಬೇಕು ಅನ್ನುವಂಥದ್ದು ಗೊತ್ತಿಲ್ಲ ಅಂತೇಳಿಲ್ಲ, ಪುನರಪಿ ನೆನಪು ಮಾಡಬೇಕು. ನಮಗೆಲ್ಲ ಗೊತ್ತಿದೆ, ಇವತ್ತಿನ ಮಕ್ಕಳಿಗೆ ಇದನ್ನು ನಾವು ಚಿತ್ರಗಳಲ್ಲಿ ತೋರಿಸುವಂಥ ಪರಿಸ್ಥಿತಿ ಮುಂದಿನ ದಿವಸಗಳಲ್ಲಿ ಬರಬಹುದು. ಅದರಿಂದ ಇವತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಾಗ ಮಕ್ಕಳಿಗೂ ಕೂಡ ಇದೊಂದು ಈ ಕ್ರೀಡೆಯ ಬಗ್ಗೆ ಒಂದು ವಿಚಾರಗಳನ್ನು ತಿಳಿಯಕ್ಕೆ ಅವಕಾಶ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಮಾತು ಹೆಚ್ಚು ಸಂದರ್ಭದಲ್ಲಿ ಆಡಬಾರ್ದು. ಜಿಲ್ಲಾಧ್ಯಕ್ಷರನ್ನ ನವೀನ್ ಗುತ್ತೇರನ್ನ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಅದರಿಂದ ಈ ಕ್ರೀಡಾಕೂಟವನ್ನು ಎಲ್ಲರೂ ಕೂಡ ಪೂರ್ತಿಯಾಗಿ ಭಾಗವಹಿಸಬೇಕು. ಎಲ್ಲರೂ ಕೂಡ ಒಂದು ವಿಭಾಗದಲ್ಲಿ ಬಂದವರೆಲ್ಲ ಭಾಗವಹಿಸುವಂತಹ ಮಾತಾಗ ಈ ಕ್ರೀಡೆ ಮಾಡಿದಕ್ಕೆ ಸಾರ್ಥಕ ಆಗುತ್ತೆ. ಈ ಹಿನ್ನೆಲೆಗೆ ವಿಶೇಷವಾಗಿ ನಮ್ಮ ಮಹಿಳೆ ಮತ್ತು ಮಕ್ಕಳನ್ನು ವಿಶೇಷ ಅಭಿನಂದಿಸ್ತೇನೆ. ಎಲ್ಲರೂ ಕೂಡ ಕಾರ್ಯಕ್ರಮ ಆರಂಭ ಮೊದಲೇ ಇವತ್ತೆಲ್ಲ ಗದ್ದೆಗಿಳಿದು ಎಲ್ಲ ಕ್ರೀಡೆಗಳನ್ನು ಯಾವಾಗ ಶುರುವಾಗುತ್ತೆ ಅಂತೇಳಿ ಆತುರದಿಂದ ಕಾಯುವಂಥದ್ದು ಮಾಡ್ತಾ ಇದ್ದೇವೆ. ಅದರಿಂದ ನಾನು ವಿಶೇಷವಾಗಿ ಇನ್ನೊಮ್ಮೆ ಈ ಸಂಘಟನೆಗೆ ವಿಶೇಷ ಅಭಿನಂದನೆಯನ್ನು ಸಲ್ಲುತ್ತಾ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಮಾಡೋಣ. ಈ ರೀತಿಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರತಿ ವರ್ಷ ಆಗಿ ರಾಜಕೀಯದ ಜಂಜಾಟ ಹೊರತಾಗಿಯೂ ಕೂಡ ಅದು ಬಿಟ್ಟು ಬೇರೆ ಇದೆ ಎನ್ನುವುದನ್ನ ಈ ಕ್ರೀಡಾಗಳು ಮನಸ್ಸಿಗೆ ತಿಳಿಸಿಕೊಡುವಂತಹ ಕಾರ್ಯಕ್ರಮಗಳು ಆಗಲಿ 365 ದಿವಸದ್ದು ರಾಜಕೀಯ ಮಾಡುವುದಾದ್ರೆ 365 ದಿವಸ ಇರುತ್ತೆ. ಅದು ನಡುವೆ ಒಂದು ಈ ತರ ಕ್ರೀಡಾಕೂಟಗಳು ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಕಾರ್ಯಕ್ರಮ ಆಗುತ್ತೆ. ಅದನ್ನು ಇತ್ತೀಚಿನ ವರ್ಷಗಳಲ್ಲಿ ಮುಂದೆ ಇರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಪಕ್ಷಗಳು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಶಾಸಕರು ಇದನ್ನು ಇನ್ನಷ್ಟು ಹೆಚ್ಚು ಮಾಡುವಂಥದ್ದು ಒತ್ತು ಕೊಡುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಅದು ವಿಶೇಷವಾದ ಅಭಿನಂದನೆ ಸಲ್ಲಿಸುವಂತೆ ಎಲ್ಲರಿಗೂ ಒಂದು ನನ್ನ ಮಾತು ಮುಗಿಸಿರೋದು. Gracias.
ಗುರುಪಟ್ಟದಲ್ಲಿ ಶ್ರೀಕಾರದ ಪುಷ್ಪದ ಹಣ್ಣವನ್ನು ಮಾಡಿ ಶಾಸಕರಾದ ಯಶವಂತ ಚೋಳನರೆ, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ನವೀನ್ ಶೆಟ್ರ, ನಗರ ಬಿಜೆಪಿ ಅಧ್ಯಕ್ಷರಾಗಿ ದಿನೇಶ್ ಅಮೀರ, ವಿಭಾಗ ಪ್ರಭಾರಿ ಉದಯ್ ಶೆಟ್ರ, ಅಂಚಿನ ಮಾತ ವೇದಿಕೆಡೆಪ್ಪಿನ ಗುರು ಹಿರಿಯರ, ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳ ಮತ್ತು ಅಂಚಿನ ಭಾಗವಹಿಸಲು ಕ್ರೀಡಾಪಟುಗಳ ತುಂಬ ಖುಷಿಯಾದ ಬಾಲ್ಯದ ನೆನಪಡ್ಲಕ್ಕ ಇತರ ಜೋಗುಳದು ಕಂಡ ರೆಡಿ ಮಾಡ್ಕೊಂಡು ಮುಂದೆ ಕೆಸರದ ಕಂಡ ಬಂದದು ಮುಂದೆ ಪಿರೋದ ಕನ್ನಡು ನಾನು ಬಿಲ್ಲಿ ಮಾಡ್ಕೊಂಡಿದ್ದೆ ಅಂದರೆ ಕಂಡಕ್ಟರು ಇದು ಹೆಜ್ಜೆ 40 ವರ್ಷ ಪಿರಾವಡು ಭಾರಿ ಆರೋಗ್ಯ ತಿಕ್ಕೊಂಡ್ಬಿಟ್ಟು ಕನ್ನಡ ಕೆಲಸ ಮಾಡ್ತಾನೆ ಎಂಚಿನ ಗಾಯಕರ ಇದರ ಕಿವಿಪನ ಗಾಯಕನ ಗುಬ್ಬುದು ಪ್ರಾರ್ಥನ ಆ ಗಾಯ ಇಮಿಡಿಯೇಟ್ ನಡುವುದಿಲ್ಲ ಪುರಾವದಿತ್ತು ಅಂಚಿನ ಮಣ್ಣದು ಶಕ್ತಿಯುಂಡು ಪಕ್ಕ ಪ್ರಥಮವಾದ ಇದರ ನಿಜಾಲಕ ಪ್ರಕಾಶ್ ಶೆಟ್ಟಿ ಅನ್ನ ಕಂಡ ಇನ್ನಿಕ್ಕಲ ಅಂಚನೆ ಜೀತೆ ನಮ್ಗೆ ಭಾರಿ ಖುಷಿ ರೋಡ್ ಸೈಡ್ ಇರೆಗ್ಯುಲರ್ ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಿದ್ದೀರಿ ನನಗೂ ಲಾಸ್ಟ್ ಟೈಮ್ ನಮ್ಮ ಬ್ಯಾಂಕ್ ಸಂಘದ ಕಾರ್ಯಕ್ರಮ ಮಾಡ್ತಾರೆ ಈ ಸರ್ತಿ ನಮ್ಮ ಬಿಜೆಪಿ ಕಾರ್ಯಕ್ರಮ ಮಾಡಿ ಅಂಚನೆ ದಯಮಾಡಿ ಅಂಚನೆ ದೀಲೆ ಪೂರ ಪೂರ ಕಲಿಗಳು ನ್ಯೂಸ್ ಮಾಡಿ ಮಾಡಿದ ಒಂದು ಪಾತ್ರ ಪಡ್ತಾ ಪೂರ ಏರ್ ಬೈಕಲ್ಲಿ ಪೂರ ಶುಭ ಕೋರ್ತೇನೆ ನನ್ನ ಪಾತ್ರ ಸನ್ಮಾನವನ್ನ ಈ ವೇದಿಕೆಯಲ್ಲಿ ಮಾನ್ಯ ಜಿಲ್ಲಾಧ್ಯಕ್ಷರಾದ ನವೀನ್ ಶೆಟ್ಟಿ ಅವರು, ವಿಭಾಗ ಪ್ರಭಾರಿಗಳಾಗಿರ್ತಕ್ಕಂಥ ಉದಯ್ ಕುಮಾರ್ ಶೆಟ್ಟಿ ಅವರ, ಎಲ್ಲ ಗಣ್ಯಾತಿ ಗಣ್ಯರ ಯುವ ಕಾರ್ಯಕರ್ತರ ಸಮ್ಮುಖದಲ್ಲಿ ಪಕ್ಷವನ್ನು ಆ ಕಾಲದಲ್ಲಿ ಕಟ್ಟಿ ಬೆಳೆಸಿದಂತ ಎಲ್ಲ ಹಿರಿಯರನ್ನ ಗೌರವಿಸುವಂತ ಒಂದು ಅಭೂತಪೂರ್ವ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದೆ ಹೇಳಲಿಕ್ಕೆ ಬಹಳ ಸಂತೋಷವನ್ನ ಈ ಸಂದರ್ಭದಲ್ಲಿ ಪಡೆದಿದ್ದೇವೆ. ಸುಮಾರು 67 ವರ್ಷ ವಯಸ್ಸು, ಶ್ರೀಯುತರು PUC ವಿದ್ಯಾಭ್ಯಾಸ ಮಾಡಿದ್ದು ವೃತ್ತಿಯಲ್ಲಿ ಕೃಷಿ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರು ಹೈನುಗಾರಿಕೆ ಮಹತ್ವವನ್ನು ನೀಡಿ ಮಿಶ್ರ ಕೃಷಿಗಳಾದಂತಹ ಭತ್ತ, ತರಕಾರಿ, ಅಡಿಕೆ, ತೆಂಗು, ಬಾಳೆ ಬೆಳೆಗಳಿಗೆ ಪ್ರಾಮುಖ್ಯತೆ ನೀಡಿದೆ. ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಶ್ರೀಯುತ ವಿಠಲ್ ನಾಯ್ಕ ಅವರು, ಅದೇ ರೀತಿ ಚಂದ್ರಶೇಖರ್ ನಾಯ್ಕ ಅವರು, ಕರಮಳ್ಳಿಯ ಶ್ರೀಮತಿ ಇಂದಿರಾ ಮತ್ತು ದಿವಂಗತ ಸೇನಾ ನಾಯಕ ದಂಪತಿಗಳ ಸುಪುತ್ರನಾಗಿ 1971 ಧರಿಸಿ ಈಟೂರು ಶಾಲೆಯಲ್ಲಿ ವಿದ್ಯಾಭ್ಯಾಸ ನಡೆಸಿ ಕೃಷಿ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವರು ತಮ್ಮ ಬದುಕಿನಲ್ಲಿ ಕೃಷಿಗೆ ಮಹತ್ವವನ್ನು ನೀಡಿ ಕಠಿಣ ಪರಿಶ್ರಮ ಪಟ್ಟು ಪ್ರಸ್ತುತ 4 ಟ್ರ್ಯಾಕ್ಟರ್, ಭತ್ತ ಕಟಾವು ಯಂತ್ರ, ಬಯಲು ಹುಲ್ಲು ರೋಲರ್, ಭತ್ತ ನಾಟಿ ಯಂತ್ರ ಹೊಂದಿ ಇದೀಗ ಪ್ರಸ್ತುತ 55 ಎಕರೆ ಗದ್ದೆಗಳಲ್ಲಿ ಸಾಧನೆ ಮಾಡಿದ್ದಾರೆ. ಶ್ರೀಯುತ ಪ್ರಕಾಶ್ ಶೆಟ್ಟಿ ಅವರು ಈ ಜಾಗದ ಮಾಲಕರು, ಎಜೆ ಇನ್ಸ್ಟಿಟ್ಯೂಟ್ ಪ್ರೊಫೆಸರ್ ಆಗಿರ್ತಕ್ಕಂಥ ಸಮಾಜಮುಖಿ ಚಿಂತಕರಾದಂತಹ ಶ್ರೀಯುತ ಪ್ರಕಾಶ್ ಶೆಟ್ಟಿ ಅವರನ್ನು ಕೂಡ ಈ ವೇದಿಕೆಯಲ್ಲಿ ನಗರ ಬಿಜೆಪಿ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿಕೊಂಡಿದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ನಗರಕ್ಕೆ ಕೃತಜ್ಞತೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಸಾಂಸ್ಕೃತಿಕವಾದಂತಹ ಕ್ರೀಡೆಗಳು ಮತ್ತು ಕೃಷಿಗೆ ಪೂರಕವಾದಂತಹ ಕ್ರೀಡೆಗಳು, ಅದು ಕಂಬಳ ಇರಬಹುದು ಅಥವಾ ಕೆಸರುಗದ್ದೆ ಇರಬಹುದು. ಈ ಎಲ್ಲ ಕ್ರೀಡೆಗಳು ಒಂದು ಕಾಲದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದ್ದಂಥದ್ದು ಕ್ರಮೇಣ ಜನರ ಮನಸ್ಸಿನಿಂದ ದೂರ ಆಗ್ತಾ ಹೋಯಿತು. ಆದರೆ ಮತ್ತೆ ಈಗ ಕೆಲವು ವರ್ಷಗಳಿಂದ ಒಂದಷ್ಟು ಕಡೆಗಳಲ್ಲಿ ಈ ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡುತ್ತಾ ಯುವಕರನ್ನ ಈ ಕ್ರೀಡೆಯತ್ತ ಸೆಳೆಯುವಂತ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ರಾಜಕೀಯ ಪಕ್ಷವಾಗಿ
ಸದಾ ಹೋರಾಟ, ಪ್ರತಿಭಟನೆ ಅಥವಾ ಚುನಾವಣೆ ಎಂದೇ ಕಾಲ ಕಳೆಯದೆ ಭಾರತೀಯ ಜನತಾ ಪಾರ್ಟಿ ಈ ಒಂದು ನಮ್ಮ ಉಡುಪಿಯ ಅಥವಾ ಒಂದು ತುಳುನಾಡಿನ ಒಂದು ಸಾಂಸ್ಕೃತಿಕ ಕ್ರೀಡೆಯನ್ನ ಜನರಿಗೆ ಹತ್ತಿರಕ್ಕೆ ತಗೊಂಡು ಹೋಗುವಂತಹ ಒಂದು ಕೆಲಸವನ್ನ ಇವತ್ತು ಮಾಡಿದೆ. ಈ ಒಂದು ಕೆಲಸಕ್ಕಾಗಿ ನಗರ ಅಧ್ಯಕ್ಷರಿರಬಹುದು, ಅವರ ಎಲ್ಲ ಪದಾಧಿಕಾರಿಗಳು ಮತ್ತು ಶಾಸಕರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದು ಮೈಗೂಡಿಕೊಳ್ತಾ ಇದೆ. ಅದನ್ನು ಇವತ್ತು ನಗರ ಮಂಡಲದ ನೇತೃತ್ವದಲ್ಲಿ ಅವರು ಈ ಕ್ಷೇತ್ರದಲ್ಲಿ ಮಾಡಿ ಅವರು ಒಂದು ಒಳ್ಳೆಯ ಸಂಸ್ಕಾರವನ್ನು, ಒಳ್ಳೆಯ ಮುನ್ನುಡಿಯನ್ನು ಬರೆದಿದ್ದಾರೆ. ನಗರ ಮಂಡಲದ ಎಲ್ಲ ಪ್ರಮುಖರಿಗೆ ಗೌರವಪೂರ್ವಕವಾಗಿ ಅಭಿನಂದನೆಯನ್ನು ಜಿಲ್ಲಾ ಬಿಜೆಪಿಯ ಪರವಾಗಿ ಸಲ್ಲಿಸುತ್ತಾ ಆಗಮಿಸಿದಂತ ಮಟ್ಟಾರು ರತ್ನಾಕರಿ ಗಿಡಗಳನ್ನು ಕೂಡ ಈ ಸಂದರ್ಭ ಸ್ವಾಗತಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಈ ಮೂವರು ಕೂಡ ಈ ಕಾರ್ಯಕ್ರಮವನ್ನ ಮುಂದಿನ ಆಟೋಟ ಸ್ಪರ್ಧೆಗಳನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಿಕ್ಕೆ ಕಾರ್ಯಕ್ರಮದ ಕೊನೆಯ ತನಕ ನಮಗೆ ಜೊತೆಯಾಗಿರುತ್ತಿದ್ದಾರೆ. ಅವರನ್ನ ಈ ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣಗಳು ಗ್ರಾಮದ ನೆಲೆಯೂರಿರುವ ಎಲ್ಲ ದೈವ ದೇವತೆಗಳಿಗೆ ಮನದಲ್ಲಿ ನಮಿಸುತ್ತಾ ಭಾರತೀಯ ಜನತಾ ಪಾರ್ಟಿ ಉಡುಪಿ ನಗರದ ವತಿಯಿಂದ ಆಯೋಜನೆ ಮಾಡಿದಂಥ ಕಮಲ ಕಲರವ 2025 ಉದ್ಘಾಟನಾ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷರು, ನಗರ ಬಿಜೆಪಿ ಅಧ್ಯಕ್ಷರಾದ ಸನ್ಮಾನ್ಯ ದಿನೇಶ್ ಅರವಿಂದ್ರವರೇ, ನಮ್ಮೊಂದಿಗೆ ಉಪಸ್ಥಿತಿರುವಂಥ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಕೃತ್ಯಾರ್ ನವೀನ್ ಶೆಟ್ಟಿ ಅವರೇ, ವಿಭಾಗದ ಪ್ರಭಾರಿಗಳಾದ ಉದಯಕುಮಾರ್ ಶೆಟ್ಟಿ ಅವರೇ, ಮಾಜಿ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ರತ್ನಾಕರಿ ಅವರೇ, ನಗರದ ಪ್ರಥಮ ಪ್ರಜೆ ಶ್ರೀಯುತ ಪ್ರಭಾಕರ್ ಪೂಜಾರಿ ಅವರೇ, ಉಪಾಧ್ಯಕ್ಷರಾದ ಶ್ರೀಮತಿ ರಜನಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಿತರೆ ನೆರೆದಿರುವ ನಮ್ಮ ಪಕ್ಷದ ಕಾರ್ಯಕರ್ತರೇ, ಈ ಒಂದು ಕ್ರೀಡಾಕೂಟದ ಯಶಸ್ವಿಗೆ ಆಗಮಿಸಿರುವ ಎಲ್ಲ ತಂಡದ ಸದಸ್ಯರೇ, ಬಂಧು ಮಿತ್ರರೇ, ಬಹುಶಃ ಈಗಾಗಲೇ ನಮ್ಮ ಹಿರಿಯರು ಈ ಒಂದು ಕ್ರೀಡಾಕೂಟದ ಉದ್ದೇಶ ಪಕ್ಷ ಬೆಳೆದು ಬಂದ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಖಂಡಿತವಾಗಿಯೂ ಇವತ್ತು ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರು ಹೊಂದಿಕೊಂಡ ನಮ್ಮ ಈ ಪಕ್ಷ ಬಹುಶಃ ಇವತ್ತು ವೇದಿಕೆಯಲ್ಲಿರುವಂತಹ ಬಹಳಷ್ಟು ಜನ ನಾವು ಗುರುತಿಸಿ ಗೌರವಿಸಿ ಅವರ ಒಂದು ಪರಿಶ್ರಮ, ಅವರ ಒಂದು ಕೊಡುಗೆಯಿಂದ ಅದು ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಆ ಸಂದರ್ಭದಲ್ಲಿ ಇವತ್ತು ವೇದಿಕೆಯಲ್ಲಿ ಈಗಾಗಲೇ ಸನ್ಮಾನಕ್ಕೆ ಭಾಜನರಾದ ನಮ್ಮ ಹಿಂದೆ ಪಕ್ಷವನ್ನು ಕಟ್ಟುವಲ್ಲಿ ಯಶಸ್ವಿಯಾಗಿ ನಮಗೆ ಮಾರ್ಗದರ್ಶನ ಮಾಡಿರುವಂಥ ಎಲ್ಲ ಹಿರಿಯ ಗೌರವಿತರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಂದರ್ಭದಲ್ಲಿ ನಾನು ಸಲ್ಲಿಸುತ್ತಾ, ಖಂಡಿತವಾಗಿಯೂ ಈ ಪಕ್ಷ ಸಂಘಟನೆ ಅಂದರೆ ನಮಗೆಲ್ಲರಿಗೂ ಗೊತ್ತುಂಟು. ವಿರೋಧ ಪಕ್ಷದಲ್ಲಿರುವ ಸಂದರ್ಭದಲ್ಲಿ ಹೋರಾಟಗಳ ಮೂಲಕ ಜನಜಾಗೃತಿ ಮೂಡಿಸುವುದು, ಆಡಳಿತದಲ್ಲಿರುವಾಗ ಜನಪರ ಯೋಜನೆಗಳನ್ನು ಜನರ ಮನೆಗೆ ತಲುಪಿಸುವುದು, ಬಹುಶಃ ಇದೊಂದು ರಾಜಕೀಯ ಪಕ್ಷದ ಚಟುವಟಿಕೆ. ಆದರೆ ಈ ಚಟುವಟಿಕೆ ನಡುವಲ್ಲಿ ಕೂಡ ನಾವು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಸದಸ್ಯರಿಗೆ ಒಂದು ಕುಟುಂಬದ ರೀತಿಯಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಬೇಕು, ಆ ಮೂಲಕ ಅವರ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಕಲ್ಪಿಸಬೇಕೆಂಬ ಉದ್ದೇಶದಿಂದ ಈ ಕಮಲ ಕಲರವ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೇವೆ. ಬಹುಶಃ ಈ ಒಂದು ಹೆಸರದ ಒಂದು ಆಟ ಅಂತ ಹೇಳಿದ್ರೆ ನಮಗೆಲ್ಲರಿಗೆ ತಿಳಿದಿರುವ ಹಾಗೆ ಇಂದಿನ ಒಂದು ನೆನಪು ನಮಗೆ ಆಗ್ತದೆ. ಬಹುಶಃ ಇಂದಿನ ದಿನದಲ್ಲಿ ಈ ಗದ್ದೆ ಮೂಲಕ ನಮ್ಮ ವ್ಯವಸಾಯವನ್ನು ಮಾಡುವ ಮೂಲಕ ನಮ್ಮ ದಿನದ ಜೀವನವನ್ನು ನಾವು ಸಾಗಿಸುತ್ತಿತ್ತು. ಇವತ್ತಿನ ಈ ಆಧುನಿಕ ಯುಗದಲ್ಲಿ ಈ ಎಲ್ಲ ವಿಚಾರಗಳು ನಮ್ಮ ಯುವಜನತೆಯಿಂದ ಅದು ದೂರವಾಗಿದೆ. ಬಹುಶಃ ಪಕ್ಷ ಸಂಘಟನೆ ಜೊತೆಗೆ ನಮ್ಮ ಆಚಾರ ವಿಚಾರಗಳು, ನಮ್ಮ ಆಹಾರ ಪದ್ಧತಿಗಳು, ನಮ್ಮ ಜೀವನ ಶೈಲಿಯನ್ನು ಯುವಜನತೆಗೆ ತಿಳಿಸಬೇಕೆಂಬ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಖಂಡಿತವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಪಕ್ಷದ ಕಿರಿಯ ಕಾರ್ಯಕರ್ತ ಬಂಧುಗಳಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ, ಬಹುಶಃ ಈ ಕಾರ್ಯಕ್ರಮದ ಮೂಲಕ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸವಾಲುಗಳನ್ನು ನಾವು ಎದುರಿಸುವಂಥ ದಿನಗಳಿದೆ. ಒಂದು ಕಡೆ ಇವತ್ತು ರಾಜ್ಯ ಸರ್ಕಾರದ ಈ ಆಡಳಿತದ ಮೂಲಕ ನಮ್ಮನ್ನು ಯಾವ ರೀತಿ ಕಡೆಗಣಿಸ್ತಿದೆ ಎಂಬುದರ ಬಗ್ಗೆ ಒಂದು ಜನರಿಗೆ ಅದನ್ನು ಅರಿವು ಮೂಡಿಸುವ ಕೆಲಸವು ಮುಂದಿನ ಆಗಲಿಕ್ಕಿದೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಅದೇ ರೀತಿ ನಗರಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸ್ಥಾನವನ್ನು ಗೆಲ್ಲುವ ಮೂಲಕ ನಮ್ಮ ಪಕ್ಷದ ಗೌರವ, ನಮ್ಮ ಪಕ್ಷದ ಶಕ್ತಿಯನ್ನು ಇವತ್ತು ಕೇಂದ್ರಕ್ಕೆ ತಿಳಿದುವಂಥ ಕೆಲಸವು ಕೂಡ ಮುಂದಿನ ಆಗಲಿಕ್ಕಿದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಎಲ್ಲ ಕಿರಿಯ ಕಾರ್ಯಕರ್ತ ಬಂಧುಗಳನ್ನು ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ, ಭಾಗವಹಿಸಿರುವ ಕಾರ್ಯಕರ್ತರು ಇವತ್ತು ಈ ಕಾರ್ಯಕ್ರಮದಲ್ಲಿ ಒಳ್ಳೆ ರೀತಿಯಲ್ಲಿ ನಮ್ಮ ಕುಟುಂಬದ, ನಮ್ಮ ಪಕ್ಷದ ಒಂದು ಕುಟುಂಬ ರೀತಿಯಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರಿ. ಮುಂದೆ ಇದೇ ರೀತಿ ನಮ್ಮ ಒಗ್ಗಟ್ಟಿನ ಮೂಲಕ ಮತ್ತೊಮ್ಮೆ ಉಡುಪಿ ಜಿಲ್ಲೆಯನ್ನು ಪಕ್ಷದ ಮೂಲಕ ಗೆಲ್ಲುವಂಥ ಕೆಲಸ ನಾವೆಲ್ಲರೂ ಮಾಡುವ ಕೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನಾನು ಮಾತನಾಡಿ. ಕೆಸರು ಒಂದು ದಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ದಿನ ನಮ್ಮ ನೆಚ್ಚಿನ ಶಾಸಕರೇನಂತಿನ ಯಶಸ್ಸು ನಮ್ಮ ಮಾಧ್ಯಮ ಪರವಾದ ತುಂಬರದ ಧನ್ಯವಾದ. ಶಕ್ತಿಯ
ಸದಸ್ಯರ ವೇದಿಕೆಯ ವಿದ್ಯುತ್ ಪಡೆದ ಭಿನ್ನಮರಿಕೆ ಒಳಗಡೆ ವಿನಂತಿ ಬರ್ತದೆ. ವೇದಿಕೆಯ ವಿದ್ಯುತ್ ಪಡೆದ ಭಿನ್ನಮರಿಕೆ ಮುಖ್ಯ ದಿಕ್ಕಿದೆ ಎತ್ತುಕೊಂಡವರು ಮುನ್ನ ನಗರಸಭಾ ಸದಸ್ಯರು ಮಾತ್ರ ವೇದಿಕೆಯ ವಿದ್ಯುತ್ ಚಾಲಕರು ನಿಖಿಲೇಗಾದೆ ಮಲ್ಲೈಪುರ ಪಂಥ ನೆರವೇರಿಕೆ ಅವರಿಗೆ ಇದು ದುಃಖವಾದ ವೇದಿಕೆಯ ವಿದ್ಯುತ್ ಚಾಲಕರಿಗೆ ಮಾತ್ರ ಮುಖ್ಯ ದಿಕ್ಕಲ್ಲಿ ಎತ್ತುಕೊಂಡವರಿಲ್ಲ. ಈ ಬಗ್ಗೆ ಇವೆಲ್ಲ ಕ್ಷಣಗಳು ಪುರುಷರ ವಿಭಾಗದ ಸಂಗೀತ ಕುರ್ಚಿಗಾದ ಸಾಲಕರ ಕುರ್ಚಿ ಸಿಗುತ್ತಾರೆ. ಯಕ್ಷಗಾನದ ಪರ್ಯಾಯ ಚೆಂಡದ ಸೆರಕೆಗಳು ಯಕ್ಷಗಾನದ ಸೆರಕೆ ಏರಿದಂತೆ ಕಚ್ಚುತ್ತಾರೆ. ಮ್ಯೂಸಿಕಲ್ ಚೇರಿಗೆ ಮಾತಿಲ್ಲ. ಸುತ್ತ ಬಲೆ
ಬೇಗ ಬೇಗ ಪ್ರಯತ್ನ ಮಾಡೋಣ, ಬೇಗ ಬೇಗ ಮಾತಾಡಿ. ಏನು ಮಾತಾಡಬೇಕು ಚಿತ್ರದಂಡ ಬಂದು ಒಂದು ನಿಮಿಷ ಡಿಜೆ ಬೆಳಿಗ್ಗೆ ಉಂಟು ಬೆಲೆ ಉಂಟು ಚೇರುಂಟು ಮಹಿಳಾ ಮೋರ್ಚಾ ಅಲವರ್ತಾರೆ ವೈಪುಲತ್ತ ಬಿಜೆಪಿ ಸರಬರಾಜ ಮಾಯಮ್ಮ ತೇರು ತಲವ ನೋಡದೆ ಮೆಸ್ಸಿಗೆ
ಮೂರು ನಿಮಿಷ ವೈಟ್ ತಂಡ ಅಂಡ್ ಈ ತಂಡ ಸರಿ ರಿಬ್ಬನ್ ಎರಡನೇ ಸೈಡ್ ಕೂಡ ಆಗಲಿದೆ. ನಮ್ಮ ಜೊತೆ ತಾಲೂಕು ರಾಜೇಶ್ ಹೆಸರಾದಂತ ಬಲ್ಲಪತ್ತೊಂದೆ ಇಂಚಿಸಲ್ಲಿ ಓಡಿಸಿದರೆ ಬಲ್ಲಪತ್ತೊಂದೆ ರಾಜೇಂದ್ರ ಪಂದ್ರಬೇಟ್ ಅವರನ್ನ ಕೊಂಡೊಯ್ಯುತ್ತೇವೆ. ರಾಜೇಂದ್ರ ಪಂದ್ರಬೇಟ್ ಇದು 7 ಜನ. ಸರಿ ನಗರ ಕಮಿಟಿ ತೆಂಕಾಯ್ದ ಮಕ್ಕಳಿಗೆ ಬಡಕಾಯ್ದ ಮಕ್ಕಳಿಗೆ ABC ಮೋರ್ಚಾ ಆಯ್ತು ಬೇಕಾದಂತ ಬಡಕಾಯ ಚೆಂಕಾಯ ತೆಂಕಾಯಿ 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 ನಗರ ಕಮಿಟಿ ಶೈಲು ಆಂಡು ಮಣಿಪಾಲ ಯಾರೊಂದು ಬರೋದುಂಟು ಮಣಿಪಾಲ ABC ಗೊತ್ತಿರಿ ನಗರ ಕಮಿಟಿ ಸರಿ ಸರಿ ಕ್ಲಿಯರ್ ಮಕ್ಕಳೇ ಫೋನ್ ಮಾಡ್ತದೆ ಗಿರಿಜನ ಅದು ಇಡೀ ಕಾಸು ಹೋಗ್ಬೇಕ ತೋರಿಸಿ ಬೇಗ ಬಲೆ ಆಗಿದ್ದು ಆಗಿ ಆ ಪುಲಕ ತೋರಿಸಿ ಸರಿ ಆಗಲೇ ಚಪ್ಪಾಳಿ ಗೊತ್ತಿದೆ ಅಲ್ಲೇ ನವೀನ ಎತ್ತದಲ್ಲಿ ಸರ್ ಕಂಡಿಗೆ ಎಷ್ಟು ತೋರಿಸ್ತದೆ ದಿನ 4 ಗಿರ್ಗಿಟ್ಟು ಒಟ್ಟ ಹಂಚನೆ ಲಿಂಬೆ ಚಮಚ ಮಹಿಳೆಯರಿಗೆ ಹಾಂಡು ಆಗಲೇ ಕೋಶಾಧಿಕಾರಿಗಳು ಮನೋಹರ್ ಮಹಿಳಾ ವಿಭಾಗದ ಜೋಡಿ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಸ್ನೇಹ ಮತ್ತು ವಿನುತ. ಸರಿ ಹದಿನೈದು ಒಂದು ಸುತ್ತು, ಎರಡನೇ ಸುತ್ತು, ಮೂರನೇ ಸುತ್ತು, 4 ಸುತ್ತು.
ಸುತ್ತು, 5 ಸುತ್ತು, 6 ಸುತ್ತು, 7 ಸುತ್ತು, ಸ್ಥಿರಬೇಕು, 8 ಸುತ್ತು, ಐರನ್ ಉದ್ಯಾವರ 9 ಸುತ್ತು, 10 ಸುತ್ತು, 11 ಸುತ್ತು, ಓಡಿ. ಹರ್ಷ ಏನು ಹೇಳ್ತೀನಿ, ಇದು ಕೊನೆಯ ಹಂತ ಪಿರಮಿಡ್ ರಚನೆ, ಕೊನೆಯ ಹಂತ ಪಿರಮಿಡ್ ರಚನೆ. ಸುಧಾ ಶೆಟ್ಟಿ ಕರಂಬಳ್ಳಿ. ನಾಗಿ ಫ್ಯಾಮಿಲಿ ನಾಗಿ ಫ್ಯಾಮಿಲಿ ಏರೈತರಿಗೆ ಚಿತ್ರಸುಖ. ನೆಕ್ಸ್ಟ್ ಟೀಮು ಭಾರತ ಫ್ರೆಂಡ್ಸ್ ಪಕ್ಕ ನಿಟ್ಟೂರು ಫ್ರೆಂಡ್ಸ್ ಆಗಿದೆ. Yes. Yes, kurcundullar. Veeramaruti Vastra Iron Udyavara. Sama. Veeramaruti. Shivaji Bhatta. Hera. Yes. Shivaji. Sama. Shivaji. Shivaji friends.
ಶಿವಾಜಿ 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 ಸುತ್ತ ಪಂಚರ್ಗದಿನ ಚಿತ್ರಕೂಟ ಶಿವಾಜಿ ಫ್ರೆಂಡ್ಸ್ ಎರಡನೇ ಪಂತುಗಾದಿ ಶರತ್ ಫ್ರೆಂಡ್ಸ್ ಪಕ್ಕ ಮಾರ್ಷಲ್ ಫ್ರೆಂಡ್ಸ್ ಎಸ್ ರೆಡಿ ಎಸ್ ಎಸ್ ಸಮಸ್ತ ಎಸ್ ಶರತ್ ಮಾರ್ಷಲ್ ಶರತ್ ಶರತ್ ಫ್ರೆಂಡ್ಸ್ ಶರತ್ ಫ್ರೆಂಡ್ಸ್ ಊಟ ಮಾಡ್ಲಿಕ್ಕೆ ಬಾಕಿದ್ದವರು ದಯವಿಟ್ಟು ಊಟ ಮಾಡ್ಬೇಕಾಗಿ ಊಟ ಯಾರ್ದು ಬಾಕಿ ಇದೆ ದಯವಿಟ್ಟು ಊಟ ಬಂದಿದೆ ಊಟ ಮಾಡ್ಬೇಕು. ಚಿತ್ರಕೂಟ ಶರತ್ ಸಮ ಸರ್ ಕಡಿಯಾಳಿ ಕಡಿಯಾಳಿ
ಕಡಿಯಾಳಿ ಕಡಿಯಾಳಿ 30 ಸೆಕೆಂಡ್ ನನ್ನ ನಲ್ಲು ಕಡಿಯಾಳಿతో ಸೈಡ್ ಇರುವ 10 9 8 7 6 5 4 3 2 1 ಸುರತ ಸೆಟ್ಟನ್ನು ಕಡಿಯಾಳಿ ಮಾಡ್ತಾರೆ ವಿನ್ನಾಗಲಿ ಫೈನಲ್ ಹೋದ್ರು ಒಂದು ಸೈಡ್ ಕಡಿಯಾಳಿ ಫ್ರೆಂಡ್ಸ್ ಬೇಕು ಬೇಕು ಫ್ರೆಂಡ್ಸ್ ಫೈನಲ್ ಹೋಗ್ತಾರೆ ನಿತಿನ್ ನಾಲ್ಕು ಕುಂಜಿಬೈಕ್ ಫ್ರೆಂಡ್ಸ್ ಬರ ಕಡಿಯಾಳಿ ಫ್ರೆಂಡ್ಸ್ ಫೈನಲ್ ಪಂದ್ಯಾಟ ಒಂದು ನಿತಿನ್ ಅವಕಾಶ ಉಂಟು ಬೇಗ ಪಿರಮಿಡ್ ಮತ್ತೊಮ್ಮೆ ನಗರ ಬಿಜೆಪಿ ವತಿಯಿಂದ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಯಲ್ಲಿ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನವನ್ನು ನೀಡುವಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅಷ್ಟು ತನಕ ಎಲ್ಲ ಕಾರ್ಯಕರ್ತರು ನಮ್ಮೊಂದಿಗಿದ್ದು ಸಹಕರಿಸಬೇಕಾಗಿ ಮತ್ತಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಯಶ್ಪಾಲ್ ಸುವರ್ಣರವರ ಸಾರಥ್ಯದಲ್ಲಿ ನಗರ ಬಿಜೆಪಿ ಅಧ್ಯಕ್ಷರಾದಂತಹ ದಿನೇಶ ಮಂಡ್ರವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ನಡೆದಂತ ಕಾಮನವ 2025-2021 ದಿನ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನ ಅತ್ಯಂತ ಸರಳವಾಗಿ ಮತ್ತು ಅತ್ಯಂತ ವೇಗವಾಗಿ ನಡೆಸಿಕೊಡುವರೆ
ತಮ್ಮೆಲ್ಲರ ಅನುವನ್ನು ಈ ಸಂದರ್ಭದಲ್ಲಿ ಕೇಳುತ್ತಾ ಬೆಳಗ್ಗಿನಿಂದ ಈ ಕಾರ್ಯಕ್ರಮದ ಉದ್ಘಾಟನೆಯಿಂದ ಹಿಡಿದು ಈ ವಿವಿಧ ಸ್ಪರ್ಧೆಗಳನ್ನ ಮುಗಿಸುವ ತನಕ ನಮಗೆ ಅನೇಕ ಜನ ಸಹಕಾರಗಳನ್ನು ನೀಡಿದ್ದಾರೆ. ಇವರನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾ ಈ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ನಡೆಸುವರೆ ನಮಗೆ ಈ ಸಂದರ್ಭದಲ್ಲಿ ಸ್ಥಳೀಯವಾಗಿ ವೀರಮಾರುತಿ ವ್ಯಾಯಾಮ ಶಾಲೆ ತಾಂಗದಗಡಿ, ಅಶ್ವತ್ಥಕಟ್ಟೆ ಸೇವಾ ಸಮಿತಿ, ಕರಂಬಳ್ಳಿ ಫ್ರೆಂಡ್ಸ್, ಮಾರ್ಷಲ್ ಫ್ರೆಂಡ್ಸ್, ಏಕದಿನ ಗಣೇಶೋತ್ಸವ ಸಮಿತಿ ಕರಂಬಳ್ಳಿ, ನಿಟ್ಟೂರು ಫ್ರೆಂಡ್ಸ್ನ ಮಹಿಳೆಯರು, ವಿಶೇಷವಾಗಿ ಈ ಒಂದು ಭವ್ಯವಾದ ಗದ್ದೆಯನ್ನು ನಮಗೆ ಒದಗಿಸಿಕೊಡುವರೆ ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪ್ರಕಾಶ್ ಶೆಟ್ಟಿ ಅವರು, ಎಜೆ ಇನ್ಸ್ಟಿಟ್ಯೂಷನ್ ಪ್ರೊಫೆಸರ್ ಆಗಿರುವಂತ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರ ಉಪಕಾರ ಸ್ಮರಣೆಯನ್ನು ಮಾಡುತ್ತಾ ಈ ಗದ್ದೆಯನ್ನ ಮತ್ತೊಮ್ಮೆ ಸಮತಟ್ಟು ಮಾಡುವಲ್ಲಿ ನಮಗೆ ಸಹಕರಿಸಿದಂತ ಚಂದ್ರನಾಯಕ್ ಮತ್ತೆ ನಮಗೆ ನೀರಿನ ವ್ಯವಸ್ಥೆ ಮಾಡಿದಂತ ಡಾಕ್ಟರ್ ರಮೇಶ್ ಹೊಳ್ಳ ಇವರ ಕುಟುಂಬಸ್ಥರನ್ನು ಕೂಡ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನೇರವಾಗಿ ದಯವಿಟ್ಟು ಎಲ್ಲ ಕಾರ್ಯಕರ್ತರಿಗೆ ವಿನಂತಿ ಮಾಡುತ್ತಿದ್ದೇವೆ. ಇದೀಗ ನಾವು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ನಗರ ಮಂಡಲದ ಅಧ್ಯಕ್ಷರಾದಂತಹ ದಿನೇಶ್ ಅಮನ್ಯನ್ ಅವರ ನೇತೃತ್ವದಲ್ಲಿ ನಾವು ನಡೆಸಲಿಕ್ಕಿದ್ದೇವೆ. ಎಲ್ಲ ಕಾರ್ಯಕರ್ತರು ವೇದಿಕೆಯನ್ನು ತೆರವು ಮಾಡಿಕೊಟ್ಟು ಈ ವೇದಿಕೆಯನ್ನ ಬಹುಮಾನ ವಿತರಣೆಗೆ ತಾವು ಅನುವು ಮಾಡಿಕೊಡಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ 40 ವರ್ಷ ಮೇಲ್ಪಟ್ಟವರ ಗಿರಿಗಿಟ್ ಪುರುಷರ ಓಟ ಇದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತ ವಿಶ್ವನಾಥ್ ದಯವಿಟ್ಟು ವೇದಿಕೆ ಬಂದು ತಮ್ಮ ಪಾರಿತೋಷಕವನ್ನು ಪಡೆದುಕೊಳ್ಬೇಕು. ಮಾನ್ಯ ಅಧ್ಯಕ್ಷರವರಿಗೆ ಪಾರಿತೋಷಕವನ್ನು ನೀಡಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತದೆ. ಪ್ರಥಮ ವಿಶ್ವನಾಥ್, ಅದೇ ರೀತಿಯಲ್ಲಿ ಗಿರಿಗಿಟ್ ಪುರುಷರ ಓಟ ಇದರಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಂತ ಶ್ರೀತ ಉದಯ್, ಗಿರಿಗಿಟ್ ಪುರುಷರ ಓಟ ದ್ವಿತೀಯ ಗಿರಿಗಿಟ್ ಯುವಕರ ಓಟ ಪ್ರಥಮ ಬಹುಮಾನ ಮಂಜು, ಗಿರಿಗಿಟ್ ಯುವಕರ ಓಟದಲ್ಲಿ ಪ್ರಥಮ ಬಹುಮಾನ ಮಂಜು, ದ್ವಿತೀಯ ಬಹುಮಾನ ವಿಜಯ, ದ್ವಿತೀಯ ಬಹುಮಾನ ವಿಜಯ ಯುವಕರ ಗಿರಿಗಿಟ್ ಓಟ. ಜೂನಿಯರ್ ವಿಭಾಗದ ಗಿರಿಗಿಟ್ ಓಟ ಗಮನಿಸಿ, ಜೂನಿಯರ್ ವಿಭಾಗದ ಗಿರಿಗಿಟ್ ಓಟ ಪ್ರಥಮ ಸಭಾ ಈಗ ಸಬ್ ಜೂನಿಯರ್ ಓಟ ಅಂದ್ರೆ 1ನೇ ತರಗತಿಯಿಂದ 5ನೇ ತರಗತಿ ತನಕ ಸಬ್ ಜೂನಿಯರ್ ಓಟ ಪ್ರಥಮ ಸಂದೀಪ್ ಸಬ್ ಜೂನಿಯರ್ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತ ಸಂದೀಪ್ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. 1ನೇ ತರಗತಿಯಿಂದ 5ನೇ ತರಗತಿ ತನಕ ಸಬ್ ಜೂನಿಯರ್ ಓಟ ಪ್ರಥಮ ಸಂದೀಪ್, ದ್ವಿತೀಯ ಪ್ರಧಾನ್, ದ್ವಿತೀಯ ಬಹುಮಾನವನ್ನು ಈ ವಿಭಾಗದಲ್ಲಿ ಪಡೆದಂತ ಕ್ರೀಡಾಪಟ ಪ್ರಧಾನ್. ಸಬ್ ಜೂನಿಯರ್ ಪ್ರಥಮ ಸಾನ್ವಿಕ ಸಬ್ ಜೂನಿಯರ್ ಹುಡುಗಿಯರ ಓಟದಲ್ಲಿ ಸಬ್ ಜೂನಿಯರ್ ಪ್ರಥಮ ಸಾನ್ವಿಕ, ದ್ವಿತೀಯ ಗೌರವಿ, ದ್ವಿತೀಯ ಗೌರವಿ, ಆರನೇ ತರಗತಿಯಿಂದ 9ನೇ ತರಗತಿಯ ಬಾಲಕಿಯರ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತ
ಭೂಮಿಕಾ ಭೂಮಿಕರಿಗೆ ನಮ್ಮೆಲ್ಲರ ಜೋರಾದ ಚಪ್ಪಾಳೆ. ಅದೇ ರೀತಿ ದ್ವಿತೀಯ ಕೃತಿಕಾ वरुण प्रथम द्वितीय सिद्धार्थ ಯುವತಿಯರ ಓಟ ಪ್ರಥಮ ಸ್ಥಾನ ರಕ್ಷಿತಾ. 10ನೇ ತರಗತಿಯಿಂದ ಮೇಲ್ಪಟ್ಟ ಬಾಲಕಿಯರ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ರಕ್ಷಿತಾ. 6ನೇ ತರಗತಿಯಿಂದ 9ನೇ ತರಗತಿ ತನಕ ಪಾಲೆ ಓಟ ಪ್ರಥಮ ಶ್ರೇಯಸ್ ಶ್ರಾವಣ್. 6ನೇ ತರಗತಿಯಿಂದ 9ನೇ ತರಗತಿ ತನಕ ಪಾಲೆ ಓಟದ ಪ್ರಥಮ ಸ್ಥಾನವನ್ನು ಪಡೆದ ಶ್ರೇಯಸ್ ಮತ್ತು ಶ್ರಾವಣ್. ದ್ವಿತೀಯ ರಾಘು ಮತ್ತು ಜನ್ನಬಸವ. ದ್ವಿತೀಯ ರಾಘು ಮತ್ತು ಜನ್ನಬಸವ. ಮತ್ತು ಸನ್ನಿಧಿ ಬಾಲಕಿಯರ ಪಾಲೆಮಾಟ ಪ್ರಥಮ ಸಾನ್ವಿಗಿ ಮತ್ತು ಸನ್ನಿಧಿ. ದ್ವಿತೀಯ ಅತಿಥಿ ಮತ್ತು ತುಷಾ. ಬಾಲಕಿಯರ ಪಾಲೆಮಾಟದಲ್ಲಿ ದ್ವಿತೀಯ ಬಹುಮಾನ ಅತಿಥಿ ಮತ್ತು ತುಷಾ. ಹದಿನೆಂಟು ವರ್ಷ ಮೇಲ್ಪಟ್ಟ ಯುವಕರ ಪಾಲೆಮಾಟದ ಬಹುಮಾನವನ್ನು ಘೋಷಣೆ ಮಾಡುತ್ತದೆ. ದ್ವಿತೀಯ ಹರ್ಷಿತ್ ಮತ್ತು ದಂಡಾಳ್. ಹರ್ಷಿತ್ ಮತ್ತು ದಂಡಾಳ್. ಬಾಲಕಿಯರ ಪಾಲೆಮಾಟ ಬಾಲಕರ ಪಾಲೆಮಾಟ ಪ್ರಥಮ ರೋಹನ್ ಮತ್ತು ಸಂದೇಶ್. ಬಾಲಕರ ಪಾಲೆಮಾಟದ ಪ್ರಥಮ ರೋಹನ್ ಮತ್ತು ಸಂದೇಶ್. ದ್ವಿತೀಯ ಹೊನ್ನೂರಪ್ಪ ಮಲ್ಲಿಕಾರ್ಜುನ. ಮಹಿಳೆಯರ ಪಾಲೆಮಾಟ ಪ್ರಥಮ ರಕ್ಷಿತಾ ಮತ್ತು ಪ್ರೀತಿಶಾ.
ಸ್ಥಾನವನ್ನು ಪಡೆದಂತವರು ಸಾತ್ವಿಕ್ ಮಲ್ಲಿಕಾರ್ಜುನ್. ದ್ವಿತೀಯ ಸ್ಥಾನ ಪವನ್ ಮತ್ತು ಸಿದ್ಧಾರ್ಥ್. ಜೋಡಿ ಓಟ ಬಾಲಕರ ವಿಭಾಗದ ದ್ವಿತೀಯ ಸ್ಥಾನ ಪವನ್ ಮತ್ತು ಸಿದ್ಧಾರ್ಥ್. ಬಾಲಕಿಯರ ಜೋಡಿ ಓಟ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತವರು ಭೂಮಿಕಾ ಮತ್ತು ಮಂಜುಳಾ. ಭೂಮಿಕಾ ಮತ್ತು ಮಂಜುಳಾ ಬಾಲಕಿಯರ ಜೋಡಿ ಓಟದಲ್ಲಿ ಪ್ರಥಮ ಸ್ಥಾನ. ಅದೇ ರೀತಿ ಆ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದಂತವರು ಕೃತಿಕಾ ಮತ್ತು ಕೀರ್ತಿ. ಕೃತಿಕಾ ಮತ್ತು ಕೀರ್ತಿ ದ್ವಿತೀಯ ಸ್ಥಾನ ಬಾಲಕಿಯರ ಜೋಡಿ ಓಟ ವಿಭಾಗದಲ್ಲಿ. ಇದೀಗ ಮಹಿಳೆಯರ ಜೋಡಿ ಓಟ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡವರು ಸ್ನೇಹ ಮತ್ತು ವಿನುತಾ. ಮತ್ತು ಸುಮಾ. ದ್ವಿತೀಯ ಸ್ಥಾನ ಕೃತಿಕಾ. ಮಹಿಳೆಯರ ಲಿಂಬು ಟೊಮೆಟೊ ಓಟದ ಫಲಿತಾಂಶ. ಮಹಿಳೆಯರ ಲಿಂಬು ಟೊಮೆಟೊ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದವರು ಪ್ರಿಯಾ. ದ್ವಿತೀಯ ಲೀನಾ. ವಿಭಾಗದಲ್ಲಿ ದ್ವಿತೀಯ ಪ್ರಿಯಾ. ಈಗ ಮತ್ತೊಮ್ಮೆ ಒಂದು ಬಹುಮಾನ ಬರ್ಲಿಲ್ಲ, ಈ ಕಡೆ ಬರಬೇಕು. ಪಕ್ಷದ ವಿಭಾಗದಲ್ಲಿ ನಡೆದಂತಹ ಮಹಿಳಾ ವಿಭಾಗದಲ್ಲಿ ನಡೆದಂತಹ ಹಕ್ಕ ಜಗ್ಗಾಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತವರು ಮಹಿಳಾ ಮೋರ್ಚಾ. ಹಕ್ಕ ಜಗ್ಗಾಟ ವಿಭಾಗದ ಪಕ್ಷದ ಮಹಿಳಾ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಂತಹ ಮಹಿಳಾ ಮೋರ್ಚಾಕ್ಕೆ ತಮ್ಮೆಲ್ಲರ ಅಭಿಮಾನದ ಚಪ್ಪಾಳೆ ಪ್ರೋತ್ಸಾಹ ಮಹಿಳಾ ಮೋರ್ಚಾ ಪ್ರಥಮ. ಮಾಡಿಕೊಳ್ಳುತ್ತೇವೆ. ಎಲ್ಲ ಗೌರವಾನ್ವಿತ ಸದಸ್ಯರು ವೇದಿಕೆಗೆ ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡುತ್ತಾ ನಗರ ಎಸ್ಟಿ ಮೋರ್ಚಾ ಪುರುಷರ ಹಕ್ಕ ಜಗ್ಗಾಟ ವಿಭಾಗದಲ್ಲಿ ಪ್ರಥಮ. ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡವರು ನಗರ ಬಿಜೆಪಿ ಪದಾಧಿಕಾರಿಗಳ ತಂಡ.
ಶಕ್ತಿಯ ಪ್ರದರ್ಶನ ಮಾಡಿದಂತ ಮಕ್ಕಳ ಹಕ್ಕುಗಾರರಾದ ಪ್ರಥಮ ಬಹುಮಾನವನ್ನು ಪಡೆದುಕೊಂಡರು ಶಿವಾಜಿ ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳಿಗೆ ತಮ್ಮೆಲ್ಲರ ಪ್ರೋತ್ಸಾಹ. ಇದೀಗ ವಿದ್ಯಾಭವನ ಮಕ್ಕಳ ಹಕ್ಕುಗಾರರ ವಿಭಾಗದಲ್ಲಿ ಮಕ್ಕಳನ್ನು ಸದಾ ಪ್ರೋತ್ಸಾಹಿಸಿ ಅವರ ತಂಡದ ನಾಯಕ ತಂಡದ ಒಂದು ರೀತಿಯ ಗುರು ಅಂತ ಹೇಳ್ಬೋದು. ಅವರ ನೇತೃತ್ವದಲ್ಲಿ ವೀರಮಾರ್ಗ ತಂಡದಲ್ಲಿ ಮಕ್ಕಳ ಹಕ್ಕುಗಾರರ ವಿಭಾಗದಲ್ಲಿ ಅತ್ಯಂತ ಉತ್ಸಾಹವನ್ನು ತೋರಿಸಿ ನಮ್ಮ ಕೌಶಲ್ಯಗಳಿಂದ ತಂಡದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಮಲ ಕಲರವ ತಂಡದ ಎಲ್ಲ ಸಂಘಟನೆಗಳಿಂದ ಮತ್ತೊಮ್ಮೆ ತಮಗೆ ಶುಭಾಶಯಗಳು. ಅವರಿಗೆ ಬಹುಮಾನವನ್ನು ನೀಡಬೇಕಾಗಿ ಮಾನ್ಯ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡು ಬರುತ್ತೇವೆ. ನಿಧಿ ಶೋಧನೆಯನ್ನು ಮಾಡಿದಂತ ಶ್ರೀಧರನಿಗೆ ಇವರೆಲ್ಲರಿಗೂ ಕೂಡ ನಮ್ಮ ಪ್ರೋತ್ಸಾಹದ ಚಪ್ಪಾಳೆ ನೀಡಬೇಕಾಗಿ ವಿನಂತಿ ಮಾಡುತ್ತೇವೆ. ಕುಂಜಿಬೆಟ್ಟು 5,000 ನಗದು ಮತ್ತು ಟ್ರೋಫಿಗಳಿಗೆ ಭಾಗವಹಿಸಿದ ಎಲ್ಲ ಸಂಸ್ಥಾನಗಳಿಗೆ ಮತ್ತೊಮ್ಮೆ ಬಿಜೆಪಿ ಅಧ್ಯಕ್ಷರು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ದಿನೇಶ್ ಅಮಿತ್ ಅವರಿಗೆ ಧನ್ಯವಾದಗಳನ್ನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸಲ್ಲಿಸ್ತಾ ಇದ್ದೇವೆ. ಪ್ರಮುಖವಾಗಿ ಈ ಯಶಸ್ವಿ ಕಾರ್ಯಕ್ರಮದ ಹಿಂದೆ ತನ್ನ ಸಾರ್ಥಕ ಧನ್ಯವಾದಗಳನ್ನು ರಾಜೀವ್ ಕುಲಂದ್ರವರಿಗೆ ಸಲ್ಲಿಸ್ತಾ ಇದ್ದೇವೆ. ನಗರ ಬಿಜೆಪಿಯ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಜಗದೀಶ್ ಆಚಾರ್ಯ ಕಪ್ಪೆಟ್ಟು, ರಶ್ಮಿತಾ ಬಾಲಕೃಷ್ಣ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಒಬಿಸಿ ಮೋರ್ಚಾದ ನಗರಾಧ್ಯಕ್ಷರಾದ ಲಕ್ಷ್ಮೀಶ್ ಬಂಗೇರ್ ಅವರಿಗೆ ಧನ್ಯವಾದಗಳು. ಅಲ್ಪಸಂಖ್ಯಾತ ಮೋರ್ಚಾದ ನಮ್ಮ ನಾಯಕರಾದಂತಹ ಸಲೀಂ ಅಂಬಾಗಿಲ್ ಅವರಿಗೆ ಧನ್ಯವಾದಗಳು. ನಗರಸಭಾ ಸದಸ್ಯರಾದಂತಹ ಕರಂಬಳ್ಳಿ ಗಿರಿಧರಾಚಾರ್ಯ ಅವರಿಗೆ ಧನ್ಯವಾದಗಳು. ನಮ್ಮ ಹಿರಿಯರಾದಂತಹ ಕೈರುನ್ನೀಸನ್ ಅವರಿಗೆ, ನಮ್ಮ ಮಾಜಿ ನಗರಸಭಾ ಸದಸ್ಯರು, ನಮ್ಮ ಮಾರ್ಗದರ್ಶಕ ಗೀತಾ ಶೇರಿಗಾರ್ ಅವರಿಗೆ, ಪ್ರಶಾಂತ್ ಶೆಟ್ಟಿ ಅವರಿಗೆ, ಪ್ರಮುಖವಾಗಿ ಈ ಜಾಗವನ್ನು ಒದಗಿಸಿಕೊಟ್ಟಂತ ಪ್ರಕಾಶ್ ಶೆಟ್ಟಿ ಅವರಿಗೆ, ಈ ಭಾಗದ ನಮ್ಮೆಲ್ಲರ ಸ್ಫೂರ್ತಿಯಾದಂತಹ ಮನೋಜ್ ಕುಮಾರ್ ಅವರಿಗೆ, ಲೋಕಯ್ಯರವರಿಗೆ, ಯುವ ಮೋರ್ಚಾದ ನಗರಾಧ್ಯಕ್ಷ ಶ್ರೀವಾಸ್ತವ ಅವರಿಗೆ, ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳಿಗೆ, ನಗರದ ಎಲ್ಲ ಪದಾಧಿಕಾರಿಗಳಿಗೆ, ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಪದಾಧಿಕಾರಿಗಳಿಗೆ, ನಗರ ಮೋರ್ಚಾದ ಎಲ್ಲ ಪದಾಧಿಕಾರಿಗಳಿಗೆ, ಜಿಲ್ಲಾಧ್ಯಕ್ಷರಾದಂತಹ ಗುತ್ಯಾರ್ ನವೀನ್ ಶೆಟ್ಟಿ ಅವರಿಗೆ, ಜಿಲ್ಲೆಯ ಪದಾಧಿಕಾರಿಗಳಿಗೆ, ನಿರಂತರವಾಗಿ ಕಳೆದ ಹಲವಾರು ದಿನಗಳಿಂದ ತನ್ನ ಎಲ್ಲ ಕಾರ್ಯಗಳನ್ನು ಬದಿಗೊಟ್ಟಿ ನಮ್ಮೊಂದಿಗೆ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದಂತಹ ಎಲ್ಲ ಕಾರ್ಯಕರ್ತರಿಗೆ, ಮಹಿಳಾ ಮೋರ್ಚಾ, ಯುವ ಮೋರ್ಚಾ, ಪ್ರಮುಖವಾಗಿ ಒಬಿಸಿ ಮೋರ್ಚಾ, ಎಲ್ಲ ನಗರ ಮಂಡಲದ ಪದಾಧಿಕಾರಿಗಳಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಗಣ್ಯಮಾನ್ಯರನ್ನ ಮತ್ತೊಮ್ಮೆ ನಮಗೆ ಊಟದ ವಿಭಾಗದಲ್ಲಿ ಸಹಕರಿಸಿದಂತ ಯಶವಂತ್ ರವರಿಗೆ, ರಾಜು ಶೆಟ್ಟಿ ಅವರಿಗೆ, ಅತ್ಯುತ್ತಮವಾದ ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿದಂತ ಮನೋಹರ್ ಅವರಿಗೆ, ಈ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿದಂತ ರಾಜೇಶ್ ಅವರಿಗೆ,
ಎಲ್ಲರಿಗೂ ಕೂಡ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿಮ್ಗೆಲ್ಲರಿಗೂ ಶುಭವಾಗಲಿ. ಮುಂದಿನ ದಿನಗಳಲ್ಲಿ ಒಂದಾಗಿ ಒಟ್ಟಾಗಿ ನಾವೆಲ್ಲರೂ ಪಕ್ಷದ ಸಮಾಜದ ಕೆಲಸವನ್ನು ಮಾಡೋಣ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ಕಾರ್ಯಕ್ರಮದ ಕೊನೆಗೆ ಜನಗಣಮನ. ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ಇಂದ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे बोलो भारत माता की वंदे वंदे बोलो भारतीय जनता पार्टी की